ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅಮ್ಮ ಮನೆಗೆ ಬಾಣ್ತನಕ್ಕೆ ಬಂದಿರೋದ್ರಿಂದ ಅಮ್ಮ ಮನೆಯಲ್ಲೇ ಇದ್ದೀನಿ. ಹಾಗಾಗಿ ಇವತ್ತು ನಮ್ಮ ಮನೆಯವ್ರು ಬಂದಿದ್ದರು. ಮೈಸೂರಿಗೆ ಹೋಗ್ಬಿಟ್ಟು ಬರೋಣ, ಪಾಪುಗೆ ಝೂ ಮತ್ತು ಅಕ್ವೇರಿಯಮ್ನೆಲ್ಲ ತೋರಿಸ್ಕೊಂಬರೋಣ, ಹೋಗೋಣ ರೆಡಿ ಆಗು ಅಂತ ಹೇಳಿದ್ರು. ಹಾಗಾಗಿ ಹೋಗ್ತಾ ಇದ್ದೀವಿ. ಪಾಪುಗೆ 10 ಮಂತ್ಸ್ ಆಗಿರೋದ್ರಿಂದ ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಂಗಂತೂ ಮನೆ ಒಳಗಡೆ ಇರೋದು ಅಂದರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹೊರಗಡೆ ತಿರುಗಾಡೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವನು ಎಂಜಾಯ್ ಮಾಡಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನೀವು ಆವಾಗ ನನ್ನ ವಿಡಿಯೋನ ನೋಡ್ಬೋದು. ನನ್ನ ವಿಡಿಯೋಗೆ ನೀವು ಒಂದು ಲೈಕ್ ಕೊಡೋದ್ರಿಂದ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೊಂದು ರೀತಿ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ರೈಟ್ ಸೈಡಲ್ಲಿ ಲೇಕ್ ಹತ್ರ ಒಂದು ಸಣ್ಣದು ಗೋಪುರ ಕಾಣಿಸ್ತಿದೆಯಲ್ಲ, ಅದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇರೋದು. ಇಲ್ಲಿಂದ ನೋಡಿದ್ರೆ ಕಾಣಿಸುತ್ತೆ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ತಾಯಿ ಮನೆ ಮಂಡ್ಯ ಡಿಸ್ಟಿಕ್ಕು ನಾಗಮಂಗಲ ತಾಲೂಕಲ್ಲಿ ಬರೋದ್ರಿಂದ ನಮಗೆ ಮೇಲ್ಕೋಟೆ, ಮೈಸೂರು ಎಲ್ಲ ತುಂಬಾ ಹತ್ತಿರ. ಮೈಸೂರಿಗೂ ನಮ್ಮೂರಿಗೂ 100 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಮೇಲ್ಕೋಟೆನೂ ಅಷ್ಟೇ ತುಂಬಾ ಹತ್ತಿರ ಆಗುತ್ತೆ, ಒಂದು 50 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಹಾಗಾಗಿ ಇಲ್ಲಿಗೆ ಬಂದಾಗೆಲ್ಲ ಹೋಗ್ತಾ ಇರ್ತೀವಿ. ನನ್ನ ಮಗ ಮಲ್ಕೊಂಡ, ಬೆಳಗ್ಗೆ 5-5:30ಗೆಲ್ಲ ಎದ್ಬಿಡ್ತಾನೆ. ಹಾಗಾಗಿ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ. ಜೊತೆಗೆ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ತೊಟ್ಲಲ್ಲಿ ತೂಗ್ದಂಗೆ ಆಗುತ್ತಲ್ಲ, ಹಾಗಾಗಿ ಬೇಗ ನಿದ್ದೆ ಬಂದುಬಿಡುತ್ತೆ. ಕಾರ್ ಎಲ್ಲಾದ್ರೂ ಸ್ಟಾಪ್ ಮಾಡಿದ್ರೆ ಸಾಕು, ಪಟ್ಟಂತ ಎದ್ಬಿಡ್ತಾನೆ. ಹೊರಗಡೆ ಎಲ್ಲ ನೋಡಿಕೊಂಡು ಕಿರ್ಚ್ಕೊಂಡು ಎಂಜಾಯ್ ಮಾಡ್ತಾನೆ. ಇವಾಗ ಪಾಂಡುಪುರಕ್ಕೆ ರೀಚ್ ಆದ್ವಿ. ಇದು ಸಕ್ಕರೆ ಫ್ಯಾಕ್ಟ್ರಿ. ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ಲು ಸಕ್ಕರೆ ಫ್ಯಾಕ್ಟ್ರಿ. ನಾವು ಮೈಸೂರಿಗೆ ಮಧ್ಯಾಹ್ನ 1:30ಗೆ ರೀಚ್ ಆದ್ವಿ. ಮನೆಯಿಂದ ಪಾಪುಗೆ ಊಟ ತೊಗೊಂಡೋಗಿದ್ದೆ. ಅವ್ನಿಗೆಲ್ಲೂ ಹೊರಗಡೆ ತಿನ್ನಿಸಲ್ಲ. ಹಾಗಾಗಿ ನಾನು ಎಲ್ಲೇ ಹೋದ್ರೂ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಫಸ್ಟ್ ಅವನಿಗೆ ತಿನ್ನಿಸಿ ನಂತರ ನಾವು ಹೋಟೆಲ್ಗೆ ಹೋಗಿ ಊಟನ ಮಾಡಿಕೊಂಡು ಝೂಗೆ ಹೋದ್ವಿ. ಅವ್ನು ನೋಡಿ ಅಲ್ಲೆಲ್ಲ ಎಂಜಾಯ್ ಮಾಡ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಅವನೆಲ್ಲೇ ಹೊರಗಡೆ ಕರ್ಕೊಂಡೋದ್ರು ಫುಲ್ ಎಂಜಾಯ್ ಮಾಡ್ತಾನೆ, ಫುಲ್ ಗಮನ ಕೊಟ್ಟು ನೋಡ್ತಾನೆ ಯಾವುದನ್ನೇ ಆದ್ರೂ. ಹಾಗಾಗಿ ಎಂಜಾಯ್ ಮಾಡ್ತಾನೆ ಅಂತ ನಾವು ಕರ್ಕೊಂಡೋದ್ವಿ. ಆದರೆ ಅವನ ಪಾಡಿಗೆ ಅವನು ಬಾಟಲ್ ಹಿಡ್ಕೊಂಡು ಆಟ ಆಡ್ತಾಯಿದ್ದ. ವಾಕರಲ್ಲಿ ಕೂರಿಸಿದ್ವಿ. ವಾಕರಲ್ಲಿ ಕೂತ್ಕೊಂಡು ಬಾಟ್ಲ್ ಹಿಡ್ಕೊಂಡು ಆಟ ಆಡ್ತಾಯಿದ್ದ ಅವನ ಪಾಡಿಗೆ ಅವನು. ನಾವು ತೋರಿಸಿದ್ರೂ ಅದು ಕಡೆ ಗಮನನೇ ಕೊಡ್ತಾ ಇರಲಿಲ್ಲ. ನಮಗಂತೂ ಕರ್ಕೊಂಡೋಗ್ಬಿಟ್ಟು ಇದೆಲ್ಲ ಎಂಜಾಯ್ ಮಾಡ್ತಾನೆ ಅಂತ ನಾವು ಅಂದ್ಕೊಂಡಿದ್ರೆ ಅವನ ಪಾಡಿಗೆ ಅವನು ಆ ಕಡೆ ಈ ಕಡೆ ನೋಡ್ಕೊಳ್ಳೋದು, ಸುಮ್ಮನೆ ಆಟ ಆಡೋದು ಮಾಡ್ತಾಯಿದ್ದ. ಇನ್ನೂ ಅಷ್ಟಾಗಿ ಗೊತ್ತಾಗಲ್ವಲ್ಲ, ಹಾಗಾಗಿ ಹಂಗೆ ಮಾಡ್ತಾಯಿದ್ದ. ಆಮೇಲೆ ಎಲ್ಲ ನೋಡಿಕೊಂಡು ಬರೋ ಅಷ್ಟರೊಳಗಡೆ ಸಾಯಂಕಾಲ 5:30 ಆಯಿತು. ಮೈಸೂರು ಝೂ ನೋಡಾದ್ಮೇಲೆ ಅಲ್ಲೇ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಫಿಶ್ ಅಕ್ವೇರಿಯಮ್ ಇದೆ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ನೋಡಿದ್ರು, ಎಂಜಾಯ್ ಮಾಡ್ತಾನೆ ಅಂತ ಹೇಳಿ ನಮ್ಮ ಮನೆಯವರು ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತಾ ಖುಷಿಪಟ್ಟ. ಯಾಕಂದರೆ ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ಫಿಶ್ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಫಿಶ್ನೆಲ್ಲ ನೋಡಿಕೊಂಡು ಅದನ್ನು ಮುಟ್ಟಕ್ಕೆ ಹೋಗೋದು, ಅದನ್ನೇ ಗಮನಿಸೋದು ಎಲ್ಲ ಮಾಡ್ದ. ತುಂಬ ಖುಷಿಪಟ್ಟ ಕಿರ್ಚ್ಕೊಂಡು. ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋಗ್ಬೋದು. ಮೈಸೂರು ಝೂಗೆ ಹೋಲಿಸ್ಕೊಂಡ್ರೆ ಇದ್ರದ್ದು ಎಂಟ್ರೆನ್ಸ್ ಟಿಕೆಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು. ಆದರೆ ಮಕ್ಳುಗಳನ್ನೆಲ್ಲ ಕರ್ಕೊಬಂದು ತೋರಿಸ್ಬೋದು, ಪರವಾಗಿಲ್ಲ, ಚೆನ್ನಾಗಿದೆ. ಹಾಗಾಗಿ ಇದ್ರದ್ದು ಸ್ವಲ್ಪ ಹಾಗೇ ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಮಗನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ದ. ಇದು ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ಫಿಶ್ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತಲ್ಲ, ಹಾಗಾಗಿ ಅದ್ರ ಕಡೆ ಗಮನ ಕೊಡೋದು, ಅದನ್ನು ಹಿಡ್ಕೊಳಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದ್ದ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರೋಷ್ಟರೊಳಗಡೆ 7:30 ಆಗಿತ್ತು. ಪಾಪು ಇರೋದ್ರಿಂದ ಬೇಗನೆ ಹೋಗಬೇಕಿತ್ತು. ಯಾಕಂದರೆ 100 ಕಿಲೋಮೀಟರ್ಸ್ ಇದೆ. ನಮ್ಮೂರಿಗೂ ಮೈಸೂರಿಗೂ 100 ಕಿಲೋಮೀಟರ್ಸ್ ಇರೋದ್ರಿಂದ ನಾವು ಬೇಗನೆ ಹೋಗಬೇಕಾಗಿತ್ತು. ಮನೆಯಿಂದ ತುಂಬ ಫೋನ್ಗಳು ಬರ್ತಾಯಿದ್ದೋ, ಪಾಪು ಕರ್ಕೊಂಡು ಇಷ್ಟೊತ್ತಾದರೂ ಬಂದಿಲ್ಲ, ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಫೋನ್ ಮಾಡ್ತಾಯಿದ್ರು. ಹಾಗಾಗಿ 7:30ಗೆ ಅಲ್ಲಿಂದ ಬಿಟ್ವಿ. ಬರ್ತಾ ಪಾಂಡುಪುರದಲ್ಲಿ ಊಟನ ಪಾರ್ಸಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮನೆಗೆ ರೀಚ್ ಆಗೋಷ್ಟರೊಳಗಡೆ ಅಲ್ಲೇ 9:30 ಆಗಿತ್ತು. ಬೇಗನೆ ಬಂದುಬಿಟ್ವಿ. ಎಲ್ಲೂ ಕಾರ್ ನಿಲ್ಸೋಕೆ ಹೋಗಲಿಲ್ಲ. ಯಾಕಂದರೆ ಪಾಪು ಇರೋದ್ರಿಂದ ಬೇಗ ಮನೆಗೆ ಹೋಗೋಣ, ಕತ್ಲೆ ಆಗಿದೆ ಅಂತ ಹೇಳಿ ಬೇಗ ಬಂದುಬಿಟ್ವಿ. ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.